ವೆಲ್ಕಮ್ ಟು ನಾಕ್ಸ್ ಚಾನಲ್. ಈ ನಾಕ್ಸ್ ಚಾನಲ್ ನಡಿ ವಿವಿಧ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಇದಕ್ಕೆ ತಾವುಗಳು ಸಹಕಾರ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಬನ್ನಿ, ನಾವು ಇಂದು ಒಂದು ದೇವಸ್ಥಾನದ ದರ್ಶನಕ್ಕಾಗಿ ಹೋಗೋಣ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ದೇವಸ್ಥಾನದ ಹೆಸರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಈ ಚೌಡೇಶ್ವರಿ ದೇವಸ್ಥಾನ ಮುಜರಾ ಇಲಾಖೆಗೆ ಒಳಪಟ್ಟಿರುತ್ತದೆ. ಇದರ ಒಂದು ಐತಿಹ್ಯ ಏನೆಂದರೆ, ಈ ದೇವಸ್ಥಾನವನ್ನು ಏಕೆ ನಿರ್ಮಾಣ ಮಾಡಿದರು ಅಂದರೆ, ಸ್ಥಳೀಯರು ಹೇಳುವ ಪ್ರಕಾರ ಇದಕ್ಕೆ ಹೊಂದಿಕೊಂಡಂತೆ ಒಂದು ದೊಡ್ಡ ಕೆರೆ ಇರುತ್ತದೆ. ಅದನ್ನು ಅಮಾನಿ ಕೆರೆ ಎಂದು ಕರೆಯುತ್ತಿರುತ್ತಾರೆ. ಈ ಕೆರೆಯು ಯಾವಾಗಲೂ ಕೋಡಿ ಹರಿಯುತ್ತಿದ್ದರೆ, ಅಂದರೆ ಆ ಕೋಡಿ ಹರಿಯುತ್ತಿರುವುದರಿಂದ ಆ ಕೆಳಗೆ ಇರಲ್ಪಟ್ಟ ಕೆಲವು ಪ್ರದೇಶಗಳು ನೀರಿಗೆ ಆವರಿಸಲ್ಪಟ್ಟು ಬಹಳವಾಗಿ ತೊಂದರೆಗೊಳಗಾಗುತ್ತಿರುತ್ತಾರೆ. ಆದ್ದರಿಂದ ಈ ಕೆರೆಯ ಕೋಡಿಯನ್ನು ನಿಲ್ಲಿಸಬೇಕೆಂದು ಎಂಬ ಕಾರ್ಯಕ್ಕಾಗಿ ಒಂದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ. ಈ ಚೌಡೇಶ್ವರಿ ದೇವಸ್ಥಾನದ ಅಮ್ಮನವರ ಒಂದು ವಿಗ್ರಹವನ್ನು ಕೆರೆ ಕೋಡಿಯ ಕಡೆಗೆ ಬೆನ್ನು ಮಾಡಿ, ಅಂದರೆ ಆ ಕೋಡಿಯನ್ನು ತಡೆಯಬೇಕೆಂಬ ಉದ್ದೇಶದಿಂದ ಅದನ್ನು ನಿರ್ಮಿಸುತ್ತಾರೆ. ಮತ್ತು ಆ ಕೊಡೆಯು ಆ ದೊಡ್ಡ ಕೆರೆಯ ಪ್ರಾಂಗಣವು ಸುಮಾರು 30 ಎಕರೆ ಪ್ರದೇಶದಲ್ಲಿ ಇರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇಂದು ಆ ಕೆರೆಯ ಬತ್ತಿ ಹೋಗಿ ಅಲ್ಲಿ ಏನೇ ಕುರುಹು ಸಹ ಉಳಿದಿಲ್ಲ. ಈ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಒಂದು ಕಲ್ಯಾಣಿ ಇರುತ್ತದೆ. ಈ ಕಲ್ಯಾಣಿ ಹಿಂದಿನ ಮಾದರಿಯಲ್ಲಿ ಸ್ಟೆಪ್ ವೆಲ್ ತರಹ ಮೆಟ್ಟಲಾಗಿ ಕಟ್ಟಿರುತ್ತಾರೆ. ಆದರೆ ಇಂದು ಆ ಕಲ್ಯಾಣಿ ಎಲ್ಲ ಗಿಡಗಂಟೆಗಳು ಬೆಳೆದು ಹಾಳಾಗಿ ಹೋಗಿದೆ. ಆದರೆ ಈ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದಾಗಿ ಅದು ಎಲ್ಲ ಪಾಳು ಬಿದ್ದು ಹೋಗಿದೆ. ಅದನ್ನು ಸರ್ಕಾರ ಮಾಡಬೇಕಾದುದು ಪ್ರಥಮ ಕರ್ತವ್ಯ ಕೂಡ. ಬನ್ನಿ, ನಾವು ಈಗ ಚೌಡೇಶ್ವರಿ ದೇವಸ್ಥಾನದ ದರ್ಶನ ಪಡೆಯೋಣ. ಈ ಚೌಡೇಶ್ವರಿ ದೇವಸ್ಥಾನವು ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಇದು ಶ್ರೀನಿವಾಸಪುರ ತಾಲೂಕಿನಿಂದ ಬಸ್ ಸ್ಟ್ಯಾಂಡಿನಿಂದ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿರುತ್ತದೆ. ಈ ದೇವಸ್ಥಾನದ ಮುಂದಣ ಭಾಗದಲ್ಲಿ ವಿಶಾಲವಾದ ಒಂದು ಅರಳಿ ಮರವಿದೆ. ಅದರ ಸುತ್ತಲೂ ಹಸಿರಿನ ವಾತಾವರಣ ಎಂಥವರನ್ನು ಮನಸೆಳೆಯುತ್ತದೆ. ಮತ್ತು ಈ ದೇವಸ್ಥಾನದ ಮುಂದಣ ಭಾಗ, ಈ ಸುಂದರವಾದ ಮೇಲ್ಗೋಪುರ ಮತ್ತು ಚಿತ್ರಣವು ಎಲ್ಲರನ್ನೂ ಸೆಳೆಯುತ್ತದೆ. ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಸುಂದರವಾದ ಕಲ್ಯಾಣಿ ಇದೆ. ಈ ಕಲ್ಯಾಣಿಯು ಹಿಂದಿನ ಮಾದರಿಯಲ್ಲಿ ನಿರ್ಮಿಸಿರತಕ್ಕಂತಹ ಸ್ಟೆಪ್ ವೆಲ್ ಥರದ ಮಾದರಿಯಲ್ಲಿದೆ. ಆದರೆ ಇದರ ತುಂಬ ಎಲ್ಲ ಗಿಡಗಂಟೆಗಳು ಬೆಳೆದು ಎಲ್ಲ ಹಾಳಾಗಿ ಹೋಗಿದೆ. ಇದನ್ನು ಸರ್ಕಾರವು ನಿರ್ವಹಿಸಬೇಕಾಗಿರುವುದು ಅದರ ಆದ್ಯ ಕರ್ತವ್ಯವೂ ಕೂಡ. ಈ ಅರಳಿಕಟ್ಟೆಯ ಒಂದು ಮುಂದಣ ಭಾಗದಲ್ಲಿ, ಅಂದರೆ ಆ ದೊಡ್ಡ ಗೋಡೆಯ ಕಾಣುತ್ತದಲ್ಲ, ಅದರ ಆಚೆ ಒಂದು ಕೆರೆಯೂ ಸಹ ಇದೆ. ಈ ಕಲ್ಯಾಣಿಯು ಬಹಳ ವಿಶೇಷವಾದಂಥದ್ದು. ಕೆಳಗಡೆ ನೀರಿನ ಜಲವೂ ಸಹ ಇದೆ. ಇದನ್ನು ಸರಿಯಾಗಿ ನಿರ್ವಹಿಸಬೇಕಾಗಿರುವುದು ಬಹಳ ಅವಶ್ಯಕವಾಗಿದೆ. ಈ ಅರಳಿ ಮರದ ಆಚೆಯ ಬದಿಯಲ್ಲಿ ಒಂದು ದೊಡ್ಡ ಗೋಡೆ ಕಾಣುತ್ತದಲ್ಲ, ಅದರ ಆಚೆ ಬದಿ ಒಂದು ಪ್ರಶಾಂತವಾದ ಒಂದು ದೊಡ್ಡ ಕೆರೆ ಇತ್ತು. ಬನ್ನಿ, ನಾವು ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಅಲ್ಲಿ ಆ ತಾಲೂಕಿನ ಸುಮಂಗಲಿಯರು ದೀಪೋತ್ಸವ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಕುಳಿತಿದ್ದಾರೆ. ಈ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದವರು ಶ್ರೀನಿವಾಸಪುರ ತಾಲೂಕು ವಿಪ್ರಮಂಡಳಿ ಹಾಗೂ ಮಹಿಳಾ ವಿಪ್ರಮಂಡಳಿಯ ಸದಸ್ಯರುಗಳು. ಇಲ್ಲಿ ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ನಡೆಯುತ್ತದೆ ಹಾಗೂ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತದೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಈಗ ಹೊರಗಡೆ ಬಂದರೆ ನಾವು ಸುಂದರವಾದ ಗೋಪುರ ಕಾಣುತ್ತದೆ. ಇದು ಶಿವ ದೇವಾಲಯ
ಮತ್ತು ಈಗ ಕಾಣುತ್ತಿರುವುದು ಚೌಡೇಶ್ವರಿ ಅಮ್ಮನವರ ಗೋಪುರ. ಇದು ಬಹಳ ಸುಂದರವಾಗಿದೆ. ಈ ಬದಿಯಲ್ಲಿ ಕಾಣುತ್ತಿರುವುದು ದೊಡ್ಡ ಗೋಡೆಯ ಆಚೆ ವಿಶಾಲವಾದ ಒಂದು ದೊಡ್ಡ ಕೆರೆ ಇತ್ತು ಎಂದು ಹೇಳುತ್ತಾರೆ. ಸುಮಾರು 30 ಎಕರೆಯಲ್ಲಿ ಇತ್ತು ಎನ್ನಲಾಗುತ್ತದೆ. ಆದರೆ ಈಗ ಅದರ ಯಾವ ಕುರುಹೂ ಸಹ ಉಳಿದಿಲ್ಲ. ಈಗ ಒಳಗೆ ಹೋದಾಗ ನಮಗೆ ಪ್ರಪ್ರಥಮವಾಗಿ ಕಾಣುವುದು ಶಿವ ದೇವಾಲಯ, ಕಪಾಲಿಕ ದೇವಾಲಯ. ಈ ಶಿವ ದೇವಾಲಯ ಇಲ್ಲಿ ಬಹಳ ಪ್ರಸಿದ್ಧವಾದ. ಈಗ ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ पर्जन्यस्यायतनं वेद आयतनवान् भवति आपो वै पर्जन्यस्यायतनं आयतनवान् भवति य एवं वेद योपमायतनं वेद आयतनवान् भवति संवत्सरो वा अपामायतनं आयतनवान् भवति. ಈ ವಿಡಿಯೋವನ್ನು ವೀಕ್ಷಿಸಿದ ಸಮಸ್ತ ಆಸ್ತಿಕ ಬಾಂಧವರಿಗೂ ಧನ್ಯವಾದಗಳು. ಈ ತರಹದ ವಿಡಿಯೋಗಳನ್ನು ಮಾಡಲು ತಮ್ಮ ಪ್ರೋತ್ಸಾಹ ಬಹಳ ಮುಖ್ಯವಾದುದು. ಅದಕ್ಕಾಗಿ ತಾವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೋರುತ್ತೇನೆ. ಥ್ಯಾಂಕ್ ಯು.